ಮಾರ್ನಿಂಗ್, ನಮಃ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಬೆಣ್ಣೆಯಿಂದ ಮರಳು ಆದ ತುಪ್ಪನ ಸುಲಭವಾಗಿ ಮಾಡೋದು ತೋರಿಸ್ತೀನಿ. ಹಾಗೆ ಇದು ಬುಧವಾರದ ಬೆಳಗ್ಗೆ ಲಾಗು. ಇದರಲ್ಲಿ ನಾನು ಬ್ರೇಕ್ಫಾಸ್ಟು ಮತ್ತು ಲಂಚು ಮಕ್ಕಳಿಗೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೆಂಡೆಕಾಯಿ ಪಲ್ಯ ನೋಡಿ, ಬೆಂಡೆಕಾಯಿ ತೊಗೊಂಬಂದು ತೊಳೆದು ಕ್ಲೀನಾಗಿ ಅದನ್ನೆಲ್ಲ ಒರೆಸ್ಕೊಂಡು ಬೆಂಡೆಕಾಯಿ ಹುರಿತಾ ಇದ್ದೀನಿ. ಬೆಂಡೆಕಾಯಿ ಈ ಕಡೆಗೆ ರೊಟ್ಟಿ ಮಾಡಲಿಕ್ಕೆ ಹಾಗೆ ನೀರು ಕುದಿಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಸುರುವಿದ್ದೀನಿ. ಅದನ್ನು ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿದೆ. ಬ್ರೇಕ್ಫಾಸ್ಟಿಗೆ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ಈರುಳ್ಳಿ ಸೊಪ್ಪಿನ ಪಲ್ಯ. ಈಗ ಆಲ್ರೆಡಿ ಬೆಂಡೆಕಾಯಿ ಪಲ್ಯ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬೆಂಡೆಕಾಯಿ ಪಲ್ಯ ಆಗ್ತಾಯಿದೆ. ನೆಕ್ಸ್ಟು ನನಗೆ ಈರುಳ್ಳಿ ಸೊಪ್ಪಿನ ಪಲ್ಯ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ಸೊಪ್ಪು ತೊಗೊಳಕ್ಕೆ ಹೋಗಿದ್ದೆ, ಕೊತ್ತಂಬರಿ ಸೊಪ್ಪು ಚೇಂಜ್ ಇರಲಿಲ್ಲ ಅಂತ ಈರುಳ್ಳಿ ಸೊಪ್ಪು ಕೊಟ್ಟರು. ಆ ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ. ತುಂಬ ಟೇಸ್ಟಾಗಿತ್ತು. ನೀವು ಮಾಡಿ ನೋಡಿ ಈರುಳ್ಳಿ ಸೊಪ್ಪಿನ ಪಲ್ಯ. ಹಾಗೆ ಈಗ ನನ್ನ ಮಕ್ಕಳು ಸ್ನಾನ ಮಾಡ್ಕೊಂಬಂದರು. ಅವ್ರಿಗೆ ಅದು ತಂದೆ ತಿಂಡಿ ತಿನ್ನಿಸ್ಲಿಕ್ಕೆ ಅಂತ ಕೂರಿಸ್ಕೊಂಡ್ರು. ರೊಟ್ಟಿ ಹೆಂಗಿದೆ ಅಂತ ಕೇಳಿದೆ ನನ್ನ ಮಗನಿಗೆ. ಈರುಳ್ಳಿ ಸೊಪ್ಪು ನಮ್ಮಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ. ಆ್ಯಕ್ಚುಲಿ ಈಗಿನ ಕಾಲದ ಮಕ್ಕಳು ನೀರು ಕುಡಿಯೋದೇ ಇಲ್ಲ. ನೀರು ಕುಡಿಯೋದಕ್ಕೆ ತುಂಬ ಸೋಂಬೇರಿತನ ತೋರಿಸ್ತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕೊಟ್ಬಿಡ್ತೀನಿ. ಅದಾದ ನಂತರ ಮತ್ತೆ ತಿಂಡಿ ತಿಂದಮೇಲೆ ಒಂದು ಲೋಟ ನೀರು ಕುಡಿದೋಗ್ಲಿ. ಅದರಲ್ಲೂ ನನ್ನ ಸಣ್ಣ ಮಗ ನನಗೆ ನೀರು ಕುಡಿಯೋಕ್ಕೆ ಸೋಂಬೇರಿತನ ಮಾಡಿ ಯಾಮಾರ್ಸಿ ಹೋಗೇ ಬಿಡ್ತಾನೆ ಒಂದೊಂದು ಸರಿ. ಹಾಗೆ ಇವತ್ತು ಮತ್ತೆ ಅದಾದ ತಕ್ಷಣ ಮಧ್ಯಾಹ್ನ 2 ಸೇರು ಬೆಣ್ಣೆ ಇತ್ತು. ಅದನ್ನು ಸ್ವಲ್ಪ ಕಾಯಿಸ್ಲಿಕ್ಕೆ ಅಂತ ಈ ಕಡೆ ತಗೊಂಡೆ. ಆ್ಯಕ್ಚುಲಿ 2 ಸೇರು ಬೆಣ್ಣೆಯಲ್ಲಿ ಒಂದು ಅರ್ಧ ಸೇರು ಬೆಣ್ಣೆಯಷ್ಟು ನಾನು ಸ್ವಲ್ಪ ಈ ಕಡೆ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡೆ. ಯಾಕಂದರೆ ದೋಸೆ ಮಾಡಿದಾಗ ಅಥವಾ ಸ್ಯಾಂಡ್ವಿಚ್ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ. ಬೆಣ್ಣೆನ ಚೆನ್ನಾಗಿ ತೊಳಿಬೇಕು. ಉಪ್ಪು ಅಥವಾ ಹುಣಸೆಹಣ್ಣೆ ನೀರು ಹಾಕಿ ಅದರಲ್ಲಾದರೂ ಏನಾದರೂ ಒಂದು ಹಾಕಿ ಚೆನ್ನಾಗಿ ತೊಳಿಬೇಕು. ಏಕೆಂದರೆ ಬೆಣ್ಣೆ ತೊಳೆಯೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಅಥವಾ ಒಂಥರ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ಕ್ಲೀನಾಗಿ ಅದನ್ನು ಕಲಿಸ್ಕೊಂಡು ಅದ್ರಲ್ಲಿ ಬಂದಿರೋ ನೀರನ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ತೊಳೆದು ಆ ನೀರನ್ನೆಲ್ಲ ಚೆಲ್ಲಿ ಇದನ್ನು ಒಲೆ ಮೇಲಿಟ್ಟು ಕ್ಲೀನಾಗಿ ಕಾಯಿಸ್ಲಿಕ್ಕೆ ಇಡಬೇಕು. ಅದಕ್ಕೂ ಮುಂಚೆ ನಾವು ಬೆಣ್ಣೆ ಕಾಯಿಸ್ಲಿಕ್ಕೆ, ತುಪ್ಪ ಮಾಡಲಿಕ್ಕೆ ಏನೇನು ಹಾಕಬೇಕಂದ್ರೆ ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಸ್ವಲ್ಪ 1-2 ಬೆಳ್ಳುಳ್ಳಿ, ಸ್ವಲ್ಪ 1 ವೀಳ್ಯದೆಲೆ, ಅರಿಶಿನ ಮತ್ತು ಅರಿಶಿನ, ಸ್ವಲ್ಪ ಉಪ್ಪು, ಇಷ್ಟು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ಬೆಣ್ಣೆನ ಇಟ್ಟಿದ್ದೀನಿ ಒಲೆ ಮೇಲೆ. ಇದು ಚೆನ್ನಾಗಿ ಬೆಣ್ಣೆ ಇದೆಯಲ್ಲ ಅದೆಲ್ಲ ಕರಗಬೇಕು. ಅದು ಕರಗೋ ತನಕನೂ ನಾನಿಲ್ಲಿ ನಿಮಗೆ ತುಪ್ಪ ತಿನ್ನೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ನೀವು ತುಪ್ಪ ತಿನ್ನೋದ್ರಿಂದ ಪಿತ್ತ, ವಾತ, ಮಂಡಿ ನೋವು ಬರಲ್ಲ, ಮತ್ತು ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ತಿಂತಾ ಬನ್ನಿ, ಸ್ಕಿನ್ನು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಕಾನ್ಸ್ಟಿಪೇಷನ್ ಇರಲ್ಲ. ಇದರಲ್ಲಿ ವಿಟಮಿನ್ಸು, ಪ್ರೋಟೀನ್ಸು, ಗುಡ್ ಫ್ಯಾಟ್ ಇದೆ. ಆಮೇಲೆ ಇದು ಶುಗರ್ ಲೆವೆಲ್ಲು ಕಡಿಮೆ ಮಾಡುತ್ತೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಆ್ಯಕ್ಚುಲಿ ತುಪ್ಪನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. 1 ಲೋಟ ಬಿಸಿನೀರಿಗೆ 1 ಚಮಚ ತುಪ್ಪನ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ, ಸಾಲ್ವ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತು. ಇದು ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡುತ್ತೆ ನಿಮಗೆ. ಆಯ್ತಾ? ಈಗ ನೋಡಿರಿ, ಇದು ಬೆಣ್ಣೆ ಇದೆಯಲ್ಲ ಫುಲ್ ಕರಗಿದೆ. ಇದು ಈಗ ಚೆನ್ನಾಗಿ ಉಕ್ಕುತ್ತೆ. ಆ್ಯಕ್ಚುಲಿ ನೀವು ಯಾವಾಗಲೂ ಬೆಣ್ಣೆ ಕಾಸಬೇಕಾದ್ರೆ ದೊಡ್ಡ ದೊಬ್ರೆಯಲ್ಲೇ ಕಾಸಿ. ಇಲ್ಲದ್ರೆ ನೀವೇನಾದ್ರು ಸಣ್ಣ ದಬ್ರಿಯಲ್ಲಿ ಕಾಸಕ್ಕಿಟ್ರೆ ಅದು ಉಕ್ಕಿ ಹೊರಗೆಲ್ಲ ಚೆಲ್ಬಿಡುತ್ತೆ. ಆಮೇಲೆ ಬೆಣ್ಣೆ ಕಾಸೋಬೇಕಾದ್ರೆ ಬೆಣ್ಣೆ ಎಲ್ಲ ಕಾಸಾದ್ಮೇಲೆ ಅದ್ರ ಕೊನೆಯಲ್ಲಿ ಎಲೆ, ಮೆಂತ್ಯಕಾಳು ಎಲ್ಲ ಉಳಿಯುತ್ತಲ್ಲ, ಅದನ್ನು ಸ್ವಲ್ಪ ನೀವು ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಈಗ ನೋಡಿರಿ, ಅದೆಲ್ಲ ಬೆಣ್ಣೆ ತುಪ್ಪ ಕುದೀತಾ ಇದೆ. ಅದೆಲ್ಲ ನೊರೆ ಥರ ಬರ್ತಾ ಇದೆ. ಅದೆಲ್ಲ ಸೈಡಿಗೆ ಹೋಗಿ ದೊಡ್ಡದಾಗಿ ಬಬಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಈಗ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ತುಪ್ಪ ಕಾಸಬೇಕಾದ್ರೆ ನಮ್ಮನೆಗಿಂತ ಅಕ್ಕಪಕ್ಕದ ಮನೆಯಲ್ಲೇ ಸ್ಮೆಲ್ ಜಾಸ್ತಿ ಬರುತ್ತೆ. ತುಪ್ಪದ ಕಾಸೋ ವಾಸನೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಆಯಿತಾ? ನೆಕ್ಸ್ಟು ಇದು ಕಾಸೋಬೇಕಾದ್ರೆ ಸ್ವಲ್ಪ ಈಗ ಇನ್ನೇನು ಕೊನೆಗೆ ಇನ್ನೊಂದು 5 ಮಿನಿಟ್ಸ್ ಇದೆ ಅಂದಾಗ ನಾನು ಆ ಕಡೆ ಜೋಡಿಸ್ಕೊಂಡಿಟ್ಟಿದ್ದೀನಲ್ಲ, ಎಲೆ, ಮೆಂತ್ಯಕಾಳು, ಅರಿಶಿನ, ಉಪ್ಪು, ಬೆಳ್ಳುಳ್ಳಿ, ಇದನ್ನೆಲ್ಲ ಅದರಲ್ಲಿ ಹಾಕಿಬಿಡಬೇಕು. ಆಗ್ತಾ ಇದೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಆಮೇಲೆ ಬೆಣ್ಣೆ ಕಾಸಿದ ಕೊಬ್ಬರಿನ ತೊಳೆಯೋದು ತುಂಬ ಈಸಿ.
ಎಷ್ಟೋ ಜನ ಅದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಅದೆಲ್ಲ ಒಂದು ಜಾರಿಗೆ ತೆಗೆದುಬಿಡಬೇಕು. ಬೆಣ್ಣೆ ಕಾಸಿದ ನಂತರ, ಅದು ತುಪ್ಪ ಕಾಸಿದ ನಂತರ ಅದು ಹಾಗೆ ಉಳಿದಾಗ ಅದಕ್ಕೆ ಸ್ವಲ್ಪ ಒಂದು ಚೊಂಬಷ್ಟು ಬಿಸಿನೀರು ಹಾಕ್ಬಿಡ್ರಿ. ಅದರಲ್ಲಿರೋ ಜಿಡ್ಡೆಲ್ಲ ಬಿಡ್ಕೊಂಬಿಡುತ್ತೆ. ವಿಮ್ ಸೋಪ್ ಏನಾರು ಹಾಕ್ತಿಕ್ಕಿದ್ರೆ ಅದು ತುಂಬ ಚೆನ್ನಾಗಿ ಬೇಗ ತೊಳ್ಕೊಂಬಿಡುತ್ತೆ ಪಾತ್ರೆ, ಜಿಡ್ಡೆಲ್ಲ ಬಿಡ್ಕೊಂಬಿಡುತ್ತೆ. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಕುದಿದೆ, ಬೆಣ್ಣೆ ಎಷ್ಟು ಚೆನ್ನಾಗೆಲ್ಲ ಕರಗಿ ತುಪ್ಪ ಕುದೀತಾ ಇದೆ, ಬಬಲ್ಸ್ ಎಲ್ಲ ಬರ್ತಾ ಇದೆ, ಏನೇನು ಆಗ್ತಾಯಿದೆ. ಈಗ ದೊಡ್ಡ ದೊಡ್ಡ ಎಲ್ಲ ಬಬಲ್ಸ್ ಬಂದು ಆ ಕಡೆಗೆ ಸರ್ಕೊಳುತ್ತೆ. ನೋಡಿರಿ ಬಬಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾಸನೆ ಅಂತೂ ಎಲ್ಲರೂ ಅಕ್ಕಪಕ್ಕದ ಮನೆಗೆ ಹರಡಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತುಪ್ಪ. ಮರಳಾದ ತುಪ್ಪ. ಆ್ಯಕ್ಚುಲಿ ಅಂಗಡಿಯಿಂದ ತರೋ ತುಪ್ಪದಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಅದೆಲ್ಲ ಜೋಡಿಸ್ಕೊಂಡಿದ್ನಲ್ಲ, ಅದೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ. ಆಯಿತು. ಇನ್ನೇನು ತುಪ್ಪ ಇದು ಹಾಕಿದ ಮೇಲೆ ಒಂದು 5 ನಿಮಿಷ, 1 to 3 ಒಂದು 5 ಮಿನಿಟ್ಸಷ್ಟು ಇದನ್ನು ಕಾಸ್ಕೊಳ್ಳಿ. ಅದೆಲ್ಲ ಕರಗಬೇಕು. ಅದೆಲ್ಲ ಒಳಗಡೆ ಇನ್ನೇನು ಚೆನ್ನಾಗಿ ಕರಗಿ ಅದು ಎಲೆ ಎಲ್ಲ ಒಳಗೋಗಿ ಒಂಥರ ಫುಲ್ ಡ್ರೈ ಥರ ಆಗಿಬಿಡಬೇಕು. ನೋಡಿ ಆಗ್ತಾಯಿದೆ. ಇದೆಲ್ಲ ಯಾಕೆ ಹಾಕ್ತಾರೆ ಅಂದರೆ, ಇದು ತಿನ್ನೋದ್ರಿಂದ ಕಫ ಕೆಮ್ಮು ಏನೂ ಆಗಬಾರ್ದು ಮತ್ತು ಒಳ್ಳೆ ಸ್ಮೆಲ್ ಬರಬೇಕು ಅಂತೇಳಿ ಹಾಕ್ತಾರೆ. ನಾನು ಒಂದೊಂದು ಸತಿ ನುಗ್ಗೆ ಸೊಪ್ಪು ಇರುತ್ತಲ್ಲ, ಆ ನುಗ್ಗೆ ಸೊಪ್ಪನ್ನು ಹಾಕ್ತೀನಿ. ಆ್ಯಕ್ಚುಲಿ ನುಗ್ಗೆ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಪ್ರೋಟೀನ್ಸ್ ಇರೋದ್ರಿಂದ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈ ತುಪ್ಪ ಕಾಸಿದ್ದು ಇದು ತಣ್ಣಗಾದ್ಮೇಲೆ ಒಂದು ಆ್ಯಕ್ಚುಲಿ ಯಾವಾಗಲೂ ತುಪ್ಪನ ಗ್ಲಾಸಿನ ಜಾರು ಅಥವಾ ಒಂದು ಸ್ಟೀಲಿನ ಬಾಕ್ಸಲ್ಲಾದರೂ ತೆಗ್ದಿಡಬೇಕು. ನೋಡಿ ನೆಕ್ಸ್ಟ್ ಡೇ ಇದು ಆಗಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮರಳಾದ ತುಪ್ಪ ಅಲ್ವಾ. ಇವತ್ತಿನ ಲಾಗ್ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.